ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ತನಕ ಮ್ಯಾಥ್ಸ್ 2 ಇಂಜಿನಿಯರಿಂಗ್ ಮ್ಯಾಥ್ಸ್ 2 22 ವಿಡಿಯೋಗಳು ನಿಮಗೆ ನೀಡಿದ್ದೇನೆ. 63 ಪ್ರಶ್ನೆಯಲ್ಲಿ 22 ವಿಡಿಯೋಗಳಿದ್ದಾವೆ. ಈಗ 23 ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನೋಡಿ, ಈಗ ನಿಮಗೆ ಯಾವ್ದಾವ್ದು ಉಳ್ಕೊಂಡಿದೆ 3 ಮಾರ್ಕ್ಸು, 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು, ಅದರಲ್ಲಿ ಉಳ್ಕೊಂಡಿರೋ ಲೆಕ್ಕಗಳನ್ನೆಲ್ಲ ಮಾಡೋಣ. ನೋಡಿ, 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 1 ಮಾಡಿರಲಿಲ್ಲ. ಕ್ವಶನ್ ನಂಬರ್ 1, 2 ಮತ್ತೆ 3, 4 4 ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ. ಕ್ವಶನ್ ನಂಬರ್ 1 ತಗೊಳ್ಳೋಣ. ನೋಡಿ, ಕ್ವಶನ್ ನಂಬರ್ 1 ಅಂದ್ರೆ ಫೈಂಡ್ ದಿ ಸ್ಲೋಪ್ x intercept, y intercept of line 2x plus 3y minus 11 is equal to 0. ನೋಡಿ, 3 ಮಾರ್ಕ್ಸ್ ಈ ತರ ಕೇಳಿದ್ದಾರೆ. 3 ಕೇಳೋರೆ ಏನು ಸ್ಲೋಪ್ ಕೇಳಿದ್ದಾರೆ, x intercept, y intercept. ಏನಿಲ್ಲ, 3ಕ್ಕೂ ಒಂದೊಂದು ಫಾರ್ಮುಲಾ ಇದೆ, ಹಾಕ್ಬಿಟ್ರೆ ಬಂದ್ಬಿಡ್ತದೆ. ನೋಡಿ, ಫಸ್ಟ್ ಈ ತರ ಕೊಟ್ಟಾಗ ಏನ್ ಮಾಡ್ಕೊಳ್ಳಿ, ಈ ಲೈನ್ ಕೆಳಗಡೆ ax plus by plus c ಈ ಫಾರ್ಮಲ್ ಇರ್ಬೇಕು ಲೈನ್. ಇದೇನಾದ್ರು ಬೇರೆ ತರ ಕೊಟ್ಟಿದ್ರೆ ಒಂದೊಂದ್ಸರಿ 11 ಈ ಕಡೆ ಕೊಟ್ಬಿಟ್ಟಿರ್ತಾರೆ, ಅವಾಗ ಈ ಕಡೆ ತಗೊಬಂದಾಗ ಏನಾಗುತ್ತೆ, ಈ ಫಾರ್ಮ್ ಆಗುತ್ತೆ. ಈಗ ಈ ಫಾರ್ಮಲ್ಲಿ ವಾಟ್ ಈಸ್ a2, ವಾಟ್ ಈಸ್ b3, ವಾಟ್ ಈಸ್ c minus 11. ನೋಡಿ, ಎ ಬಿ ಸಿ ಕಂಡಿಡ್ಕೊಬಿಡಿ. ಎ ಬಿ ಸಿ ಕಂಡಿಡ್ಕೊಬಿಟ್ರೆ ಸ್ಲೋಪ್ ಒಂದು ಫಾರ್ಮುಲಾ ಇದೆ. ಏನಪ್ಪ, ಸ್ಲೋಪ್ ಇಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ. ಎ ಅಂದ್ರೆ ಏನು, 2 ಮೈನಸ್ 2/3. ನೋಡಿ, ಸ್ಲೋಪ್ ಮೈನಸ್ 2/3. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ ಒಂದು ಫಾರ್ಮುಲಾ ಇದೆ. ನೋಡಿ, ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ. ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ. ಮೈನಸ್ ಸಿ ಮೈನಸ್ ಆಫ್ ಮೈನಸ್ 11/2, 11/2 ಆಯಿತು, ಪ್ಲಸ್ 11/2. y ಇಂಟರ್ಸೆಪ್ಟ್ ಅಂದ್ರೆ y ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಸಿ ಬೈ ಬಿ. ಮೈನಸ್ ಆಫ್ ಮೈನಸ್ 11 ಡಿವೈಡೆಡ್ ಬೈ ಬಿ ಅಂದ್ರೆ 3, 11/3. ನೋಡಿ, ಈ ತರ 3 ನಂಬರ್ಗೆ 3 ಪ್ರಶ್ನೆ ಕೇಳಿರ್ತಾರೆ. 3 ಅಂದ್ರೆ ನೋಡಿ, 3 ಕಂಡಿಡಿಯೋದು ಕೇಳಿರ್ತಾರೆ. ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್. ಸ್ಲೋಪ್ ಹೆಂಗ್ ಕಂಡಿಡಿಯೋದು, ಜನರಲ್ ಫಾರ್ಮ್ ಬರ್ಕೊಳ್ಳಿ. ax plus by plus c is equal to 0. a is equal to, ನೋಡಿ, ಎ ಬಿ ಸಿ ಕಂಡಿಡಿಯೋದು. ಸ್ಲೋಪ್ ಏನ್ ಫಾರ್ಮುಲಾ, ಮೈನಸ್ ಎ ಬೈ ಬಿ. ಎಕ್ಸ್ ಇಂಟರ್ಸೆಪ್ಟ್ಗೆ ಮೈನಸ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ಗೆ ಮೈನಸ್ 11/b. ನೋಡಿ, ಇಷ್ಟೇ. 3 ಮಾಡಿದ್ರೆ ನೋಡಿ 3 ನಂಬರ್. ಸರಿನಾ? ಕ್ವಶನ್ ನಂಬರ್ 1ಗೆ ಆನ್ಸರ್ ಇಷ್ಟೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೋಗೋಣ. ಕ್ವಶನ್ ನಂಬರ್ 2 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 2 find focus vertex length of lattice rectum of y square is equal to 28x. ನೋಡಿ, ಆಫ್ ಹಿಂಗ್ ಕೊಟ್ರೆ ಇದು ಪ್ಯಾರಾಬೋಲಾ ಅಂತ. y square is equal to 28x ಅಂತ ಕೊಟ್ರೆ ದಿಸ್ ಇಸ್ ಪ್ಯಾರಾಬೋಲಾ. y square is equal to 28x. ನೋಡಿ, ಈ ತರ ಕೊಟ್ಟಾಗ ನೀವೇನ್ ಮಾಡಬೇಕು, ಜನರಲ್ ಫಾರ್ಮ್ ಆಫ್ ಎ ಪ್ಯಾರಾಬೋಲಾ ಇಸ್ y square is equal to 4ax. ಇದನ್ನ ಜನರಲ್ ಫಾರ್ಮ್ ಗೆ ಕಂಪೇರ್ ಮಾಡಿದಾಗ ವಾಟ್ ಈಸ್ 4a, ನೋಡಿ, y square ಜಾಗದಲ್ಲಿ y square ಇದೆ, x ಜಾಗದಲ್ಲಿ x ಇದೆ, 4a ಜಾಗದಲ್ಲಿ ಏನಿದೆ ಇಲ್ಲಿ 28. 4a is equal to 28 ಆಗ್ಬಿಡ್ತದೆ. a is equal to 28/4, 7. ನೋಡಿ, ನಿಮ್ಗೆ ಮುಂದೆ ಏನ್ ಮಾಡಕ್ ಗೊತ್ತಿಲ್ಲದೆ ಇದ್ರು ಬರೀ ಇಷ್ಟು ಮಾಡಿದ್ರು 1 ಮಾರ್ಕ್ ಇರ್ತದೆ. ನೋಡಿ, ಈ ತರ ಲೆಕ್ಕ ಕೊಟ್ಬಿಟ್ಟು ಸಪೋಸ್ ನಿಮ್ಗೆ ನಾನು ಇಲ್ಲಿ ಬರೀ 3 ತಗೊಂಡಿದ್ದೀನಿ. ಏನು, ಫೋಕಸ್, ವರ್ಟೆಕ್ಸ್, ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್. ಬೇರೆ ಕೇಳ್ಬಿಟ್ರು, ಇನ್ನು ಬೇರೆ ಇದೆ, ಡೈರೆಕ್ಟ್ರೀಸ್ ಅವೆಲ್ಲ. ಕೇಳಿದ್ರೆ ನೋಡಿ, ಎ ಕಂಡಿಡಿರಿ. ಈ 3ರಲ್ಲಿ ಒಂದಂತೂ 100% ಇದ್ದೇ ಇರ್ತದೆ. 2 ಇದು ಕೊಟ್ಟು ಇನ್ನೊಂದೇನೋ ಬೇರೆ ಕೊಡ್ತಾರೆ, ಅಥವಾ 1 ಕೊಟ್ಟು ಇನ್ನೆರಡು ಬೇರೆ ಕೊಡ್ತಾರೆ, ಅಥವಾ 3 ಬೇರೆ ಕೊಟ್ಬಿಟ್ರು ಅನ್ಕೊಳ್ಳಿ.
ಇದು 3 ಬೇರೆ ಕೊಟ್ಬಿಟ್ರು ಬರೀ ಎ ಕಂಡಿಡಿದ್ರೆ 1 ಮಾರ್ಕ್ ಸಿಗುತ್ತೆ. ಸರಿನಾ? ನೋಡಿ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫೋಕಸ್ಗೊಂದು ಇದಿದೆ ಫಾರ್ಮುಲಾ ಇದೆ. ಏನಪ್ಪಾ ಅಂತಂದ್ರೆ ಫೋಕಸ್ ಇಸ್ ಈಕ್ವಲ್ ಟು ಎ ಕಾಮ 0. ಫೋಕಸ್ಗೆ ಕೋಆರ್ಡಿನೇಟ್ಸ್ಗೆ ಫಾರ್ಮುಲಾ ಎ ಕಾಮ 0. ಎ ಅಂದ್ರೆ ಎಷ್ಟು ಬಂತು? 7 ಕಾಮ 0. ನೆಕ್ಸ್ಟ್ ವರ್ಟೆಕ್ಸ್ ಇಸ್ ಈಕ್ವಲ್ ಟು 0 ಕಾಮ 0. ನೆಕ್ಸ್ಟ್ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ ಈಕ್ವಲ್ ಟು 4a. 4 into 7 ಎಷ್ಟು? 28. ನೋಡಿ ಈ ತರ. ಸರ್ ಇದಕ್ಕೆ 1 ಕೊಟ್ಬಿಟ್ರೆ ಇದಕ್ಕೊಂದು 4 ಅಲ್ವಾ ಸರ್? ಹಂಗಿರಲ್ಲ, 4 ಇರಲ್ಲ, 3 ಮಾರ್ಕ್ಸ್ ಅಲ್ವಾ ಇದು? 3 ಮಾರ್ಕ್ಸ್ ಅಂದ್ರೆ ಇದಕ್ಕೆ 1 ಕೊಡ್ತಾರೆ. 1 ಕೊಟ್ಬಿಟ್ಟು ಏನ್ ಮಾಡ್ತಾರೆ? ಇದಕ್ಕೆ ಅರ್ಧ 2 ಆಯ್ತದೆ, ಚಿಕ್ಕದಲ್ವಾ? ಇದಕ್ಕೆ 1 ಕೊಡ್ತಾರೆ, 3 ಆಗುತ್ತೆ. ಈ ತರ ಎಲ್ಲದಕ್ಕೂ 1 ಕೊಟ್ರೆ 4 ಆಗ್ಬಿಡ್ತದೆ. ಎ ಕಂಡಿಡಿಯಕ್ಕೆ 1 ಮಾರ್ಕ್ ಇರ್ತದೆ, ಇದು ಕಂಡಿಡಿಯಕ್ಕೆ ಅರ್ಧ ಮಾರ್ಕು, ಇದು ಕಂಡಿಡಿಯಕ್ಕೆ ಅರ್ಧ ಮಾರ್ಕು, ಇದಕ್ಕೆ 1 ಮಾರ್ಕು, ಟೋಟಲ್ 3 ಆಯ್ತು. ನೋಡಿ ಈ ತರ ಸಪೋಸ್ ನಿಮ್ಗೆ ಸಿಂಪಲ್ ಆಗಿ ಹಿಂಗ್ ಕೊಟ್ಬಿಟ್ರೆ ನಿಮ್ಗೆ ಎಲಿಪ್ಸ್ ಮತ್ತೆ ಹೈಪರ್ಬೋಲಾ ಹೇಳ್ಕೊಟ್ನಲ್ಲ, ಅದೇ ತರ ಇದು ಪ್ಯಾರಾಬೋಲಾ. ನೋಡಿ ಪ್ಯಾರಾಬೋಲಾ ಅದು ಜನರಲ್ ಫಾರ್ಮ್. ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 28x ಅಂತ ಕೊಟ್ರೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಅದ್ರ ಕೆಳಗಡೆ ಬರ್ಕೊಂಡು ಕಂಪೇರ್ ಮಾಡಿದಾಗ 4a ಇಸ್ ಈಕ್ವಲ್ ಟು 28 ಬರುತ್ತೆ. a ಕಂಡಿಡ್ಬಿಡಿ 7 ಆಯ್ತು. ಇಲ್ಲಿ ಏನ್ ಕೇಳಿದರೆ? 3 ಕೇಳಿದ್ದಾರೆ. ನಂಬರ್ 1 ಫೋಕಸ್ ಕೇಳಿದ್ದಾರೆ, ನಂಬರ್ 2 ವರ್ಟೆಕ್ಸ್ ಕೇಳಿದ್ದಾರೆ, ನಂಬರ್ 3 ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್. ಫೋಕಸ್ಗೆ ಫಾರ್ಮುಲಾ ಎ ಕಾಮ 0. ಎ ಅಂದ್ರೆ ಏನಿಲ್ಲಿ? 7 ಕಾಮ 0. ವರ್ಟೆಕ್ಸ್ಗೆ 0 0 ಏನು ಬರೆಯಂಗೆ ಇಲ್ಲ. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ಗೆ 4a. ಎ ಗೊತ್ತಲ್ವಾ? 4 into a, 4 into 7 28. ನೋಡಿ ಇದು ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಇದು. ಫೈಂಡ್ ದಿ ಫೋಕಸ್ ವರ್ಟೆಕ್ಸ್ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಅಂದ್ರೆ ಈ ತರ ಮಾಡಬೇಕು. ನೋಡಿ ಇವಾಗ ಕ್ವಶನ್ ನಂಬರ್ 3 ಮಾರ್ಕ್ಸ್ ಕ್ವಶನ್ ನಂಬರ್ 3 ಮತ್ತೆ 5 ಮಾರ್ಕ್ಸ್ ಅಲ್ಲಿ ಒಂದಿದೆ ಇದೇ ತರದ್ದು. 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 18. 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 3 ಮತ್ತೆ 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 18. ಇವೆರಡು ಸೇಮ್ ಸಿಮಿಲರ್ ಟೈಪ್ ಕ್ವಶನ್ಸ್. ಇದನ್ನ ಮಾಡಬೇಕು ಅಂತಂದ್ರೆ ನೋಡಿ ಇದು ಗೊತ್ತಿರಬೇಕು ನಿಮಗೆ. dy by dx y ಅಂದ್ರೆ dy by dx ನೆನ್ಪಿಟ್ಕೊಳ್ಳಿ. d by dx y ಸ್ಕ್ವೇರ್ ಅಂದ್ರೆ 2y dy by dx. d by dx y ಕ್ಯೂಬ್ ಅಂದ್ರೆ 3y ಸ್ಕ್ವೇರ್ dy by dx. d by dx y to the power 4 ಅಂದ್ರೆ 4y ಕ್ಯೂಬ್ dy by dx. ಸರಿನಾ? ಇದಿಷ್ಟು ನೆನ್ಪಿಟ್ಕೋಬೇಕು. ಈಗ ಈ ಪ್ರಶ್ನೆ ಮಾಡ್ಬೇಕಂದ್ರೆ ನೋಡಿ, ಈಗ ನಿಮ್ಗೆ ಕ್ವಶನ್ ನಂಬರ್ 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 4 ಬರೋಣ. 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 3 ಈ ತರ ಇದೆ. ಇಫ್ x ಕ್ಯೂಬ್ ಪ್ಲಸ್ y ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್, ಫೈಂಡ್ dy by dx. x ಕ್ಯೂಬ್ ಪ್ಲಸ್ y ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್, ಫೈಂಡ್ dy by dx. ನೋಡಿ ಈ ತರ ಪ್ರಶ್ನೆ ಬಂದಾಗ ನಿಮ್ಗೆ ಈ ತರ ಈಕ್ವೇಶನ್ ಇದೆ. x ಕ್ಯೂಬ್ ಪ್ಲಸ್ y ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ ಅಂತ. ಎಲ್ಲದಕ್ಕೂ ಏನ್ ಮಾಡಿ ಹಿಂಗ್ ಬರ್ಕೊಳ್ಳಿ. d by dx x ಕ್ಯೂಬ್ ಪ್ಲಸ್ d by dx y ಕ್ಯೂಬ್ ಇಸ್ ಈಕ್ವಲ್ ಟು d by dx a ಕ್ಯೂಬ್. ನೋಡಿ d by dx x ಕ್ಯೂಬ್ ಅಂದ್ರೆ ಗೊತ್ತು ನಿಮ್ಗೆ, ಡಿಫರೆನ್ಶಿಯೇಟ್ ಮಾಡೋದು. 3x to the power 3 minus 1. d by dx y ಕ್ಯೂಬ್. ನೋಡಿ y ಕ್ಯೂಬ್ ಅಂದ್ರೆ ಏನ್ ಬರ್ಕೋಬೇಕು? 3y ಸ್ಕ್ವೇರ್ dy by dx. ನೋಡಿ y ಕ್ಯೂಬ್ ಅಂತ ಬಂದಾಗ ಇಲ್ಲಿ y ಸ್ಕ್ವೇರ್ y ಕ್ಯೂಬ್ y to the power 4 ಬಂದ್ರೆ ಇಲ್ಲಿದೆ ನೋಡಿ. ಇದನ್ನ ಏನಂತ ಬರೀಬೇಕು? 3y ಸ್ಕ್ವೇರ್ dy by dx is equal to d by dx a ಕ್ಯೂಬ್ ಅಂದ್ರೆ
ಎ ಅಂದರೆ ಕಾನ್ಸ್ಟೆಂಟು, ಡಿ ಬೈ ಡಿ ಎಕ್ಸ್ ಎ ಅಂದರೆ 0, ಕಾನ್ಸ್ಟೆಂಟ್ ಎ ಕ್ಯೂಬ್ ಅಂದರೆ. ಈಗ ಏನಾಯಿತು, 3x² ಪ್ಲಸ್ 3y² dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ನಮಗೆ dy ಬೈ ಡಿ ಎಕ್ಸ್ ಬೇಕಲ್ವಾ, dy ಬೈ ಡಿ ಎಕ್ಸ್ ಇರೋದು ಇಲ್ಲಿ, ಇದು ಇಲ್ಲೇ ಇರಲಿ ಲೆಫ್ಟ್ ಹ್ಯಾಂಡ್ ಸೈಡು. ಇದನ್ನ ಈ ಕಡೆ ತಗೋಬೋಣ, ಯಾವನ್ನ 3x² ಈ ಕಡೆ ತಗೋಬೋಣ. ಏನಾಗುತ್ತೆ, 3y² dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3x² ಅಲ್ವಾ. 3x² ಈ ಕಡೆ ತಗೊಬಂದ್ರೆ ಮೈನಸ್ 3x² ಆಯ್ತದೆ. ಈಗ 3y² dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3x² ಆಯ್ತು. dy ಬೈ ಡಿ ಎಕ್ಸ್ ಏನಾಗುತ್ತೆ, ಮೈನಸ್ 3x² ಡಿವೈಡ್ ಬೈ ಬರ್ತದೆ 3y², 3 ಕ್ಯಾನ್ಸಲ್, ಮೈನಸ್ x² ಬೈ y². ನೋಡಿ ಈ ತರ x³ ಪ್ಲಸ್ y³ ಇಸ್ ಈಕ್ವಲ್ ಟು a³. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೋಡಿ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಈಗ ಇದೇ ಲೆಕ್ಕನೇ ನಾನು ಇನ್ನು 2 ಲೆಕ್ಕ ಮಾಡ್ಬಿಡ್ತೀನಿ ಇದೇ ತರದ್ದೇ. ಸಪೋಸ್ ನಿಮ್ಗೆ ಇಲ್ಲಿ 4 ಇತ್ತು ಒಂದ್ ಕಡೆ, 4 ಏನಾಯ್ತದೆ, ಇಲ್ಲೂ 4 ಬರುತ್ತೆ ಅಲ್ವಾ. ನೋಡಿ ಇಲ್ಲೂ 4 ಬರುತ್ತೆ, ಇಲ್ಲೂ 4 ಬರುತ್ತೆ, ಇಲ್ಲೇನು ಬರುತ್ತೆ 4, ಇಲ್ಲಿ 4x⁴ 4 ಮೈನಸ್ 1, ಇಲ್ಲಿ 4y³ dy ಬೈ ಡಿ ಎಕ್ಸ್, ಇದು 4x³ 4y³ dy ಬೈ ಡಿ ಎಕ್ಸ್, 4y³ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದು 4x³ ಈ ಕಡೆ ಬಂದ್ರೆ ಮೈನಸ್ 4x³ 4y³ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4x³ ಡಿವೈಡ್ ಮಾಡ್ಕೊಂಡ್ರೆ ಮೈನಸ್ 4x³ ಡಿವೈಡೆಡ್ ಬೈ 4y³, 4 ಕ್ಯಾನ್ಸಲ್, ಮೈನಸ್ x³ ಬೈ. ನೋಡಿ ಈ ತರ ಇದೇ ತರ ಲೆಕ್ಕ ಏನಾದ್ರು ಬಂದ್ರೆ ಇಲ್ಲಿ ಚೇಂಜ್ ಮಾಡ್ತಾರೆ, x² ಪ್ಲಸ್ y² ಇಸ್ ಈಕ್ವಲ್ ಟು a² ಮಾಡ್ತಾರೆ. ಅವಾಗಲೂ ಇದೇ ತರ. ಸಪೋಸ್ ಇಲ್ಲಿ 2 ಬಂದ್ರೆ ಮೈನಸ್ x ಬೈ y ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ. ನೋಡಿ ಈ ತರ ಲೆಕ್ಕ ಬಂದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಅಂತ ಹಾಕೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಗೊತ್ತಲ್ಲ, ಮಾಮೂಲಿ x⁴n ಫಾರ್ಮುಲಾ ಹಾಕಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ನೋಡಿ ಡಿ ಬೈ ಡಿ ಎಕ್ಸ್ ವೈ ಬಂದ್ರೆ ಡಿ ವೈ ಬೈ ಡಿ ಎಕ್ಸ್ ಬರೀಬೇಕು, ಡಿ ಬೈ ಡಿ ಎಕ್ಸ್ y² ಬಂದ್ರೆ 2y ಡಿ ವೈ ಬೈ ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ y³ ಬಂದ್ರೆ 3y² ಡಿ ವೈ ಬೈ ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ y⁴ ಬಂದ್ರೆ 4y³ ಆ ತರ ಬರ್ಕೊಂಡು ಮಾಡಬೇಕು. ನೋಡಿ ಈಗ ಇದೇ ತರದ್ರಲ್ಲಿ 5 ಮಾರ್ಕ್ಸ್ ಒಂದು ಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 18. ನೋಡಿ 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 18. ಫೈಂಡ್ dy by dx if x³ plus y³ minus 3xy² minus 3y is equal to 15 ಅಂತ ಇದೆ. ನೋಡಿ ಈ ತರ ಒಂದು ಪ್ರಶ್ನೆ ನೀವು ಬಂದೇ ಬರುತ್ತೆ ಎಲ್ಲಾದ್ರೂ ಒಂದ್ ಕಡೆ. ಒಂದೊಂದ್ಸರಿ 6 ಮಾರ್ಕ್ಸ್ಗೂ ಕೊಡ್ತಾರೆ, ಇದನ್ನ ಕೊಟ್ಟಿದ್ದಾರೆ 6 ಮಾರ್ಕ್ಸ್ಗೆ 2 ಸಲ ಕೊಟ್ಟಿದ್ದಾರೆ ಇದನ್ನ. ನೋಡಿ ಇದು ಸೇಮ್ ಈಗ ಹಿಂದೆ ಹೇಳ್ಕೊಟ್ನಲ್ಲ ಅದೇ ತರನೇ. ಈ ತರ ಬಂದಾಗ ನೋಡಿ ಈಕ್ವೇಶನ್ ಬರ್ಕೊಳ್ಳಿ, x³ ಪ್ಲಸ್ y³ ಮೈನಸ್ 3xy ಮೈನಸ್ 3y ಇಸ್ ಈಕ್ವಲ್ ಟು 15 ಅಲ್ವಾ. ನೋಡಿ ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಅಂತ ಹಾಕೋ ಬನ್ನಿ. ಫಸ್ಟ್ ಡಿ ಬೈ ಡಿ ಎಕ್ಸ್ x³ ಪ್ಲಸ್ ಡಿ ಬೈ ಡಿ ಎಕ್ಸ್ y³ ಮೈನಸ್ ಡಿ ಬೈ ಡಿ ಎಕ್ಸ್ 3xy ಮೈನಸ್ ಡಿ ಬೈ ಡಿ ಎಕ್ಸ್ 3y is equal to d by dx 15. ನೋಡಿ ಈಕ್ವಲ್ಸ್ ಇಂದ ಆಚೆ ಇರೋದಕ್ಕೂ d by dx ಹಾಕ್ಬೇಕು. ಅಲ್ಲೇನಾರ 0 ಇದ್ರೆ ಬೇಡ, ನಂಬರ್ ಇದ್ರೆ ಹಾಕ್ಬೇಕು, ಅಥವಾ ಲೆಟರ್ಸ್ ಇದ್ರೆ ಹಾಕ್ಬೇಕು, ABCD ಇದ್ರೆ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಈ ಫಸ್ಟ್ ಏನಾದ್ರು ನಂಬರ್ ಇದ್ರೆ ಆಚೆ ತೆಗ್ಬಿಡಿ. ಬರೀ ನಂಬರ್ ನೋಡಿ ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, ಅದು ಆಚೆ ತೆಗ್ಬಿಟ್ಟು ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡೋಣ ಒಟ್ಟಿಗೆ. ಇದು ಹಿಂಗೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. d by dx x³ ಪ್ಲಸ್ d by dx y³ ಮೈನಸ್ 3 ಆಚೆ ಕಡೆ ತಗೊಳ್ಳಿ, d by dx xy ಮೈನಸ್ 3 d by dx y is equal to ಇದು ಹಿಂಗೆ ಇನ್ನೊಂದ್ಸಲಿ ಹಿಂಗೆ ಬರೆಯೋಣ.
ನೋಡಿ ಈ ಸ್ಟೆಪ್ಪಲ್ಲಿ ಏನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ನಾನೇನು ಮಾಡಿದೆ, ಎಲ್ಲೆಲ್ಲಿ ನಂಬರ್ ಇದೆ ಆಚೆ ತಗೊಂಡೆ. ಸರ್ ಒಂದ್ ಕಡೆನೂ ನಂಬರ್ ಇಲ್ಲ ಅಂದ್ರೆ ಇಲ್ಲೇ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಸರಿನಾ? ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಅಂದ್ರೆ 3x to the power 3 minus 1. ಸರಿನಾ? ಡಿ ಬೈ ಡಿ ಎಕ್ಸ್ ವೈ ಕ್ಯೂಬ್ ಅಂದ್ರೆ ಏನಪ್ಪ? 3y square dy by dx minus 3. ಈಗ ಇದಕ್ಕೆ ಬರೀ ನಂಬರ್ ಮಾತ್ರ ಆಚೆ ತೆಗಿಬೇಕು. ನೋಡಿ ಎಕ್ಸ್ ಆಚೆ ತೆಗಿಯಕ್ಕಾಗಲ್ಲ, ಎಕ್ಸ್ ವೇರಿಯಬಲ್ ವೈ ವೇರಿಯಬಲ್. ನೋಡಿ ಈ ತರ ಏನಾರ ಬಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಏನ್ ಹಾಕ್ಬೇಕು? ಈ ತರ ಬಂದ್ರೆ ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ವೈ ಅಂತ ಬಂದ್ರೆ ನೀವೇನ್ ಮಾಡ್ಬೇಕು? ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಪ್ರಾಡಕ್ಟ್ ರೂಲ್ ಅಂದ್ರೆ 1 2 ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ. ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು, ಡಿ ಬೈ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್. ನೋಡಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ವೈ ಸ್ಕ್ವೇರ್ ಆ ತರ ಏನಾರ ಬಂದ್ರೆ ನೀವು ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಈ ತರ ಪ್ರಾಬ್ಲಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಈಗ -3 ಇಂಟು ಡಿ ಬೈ ಡಿ ಎಕ್ಸ್ ವೈ ಅಂದ್ರೆ ಏನು? ಡಿ ವೈ ಬೈ ಡಿ ಎಕ್ಸ್. ನೀವೇನ್ ಮಾಡ್ತೀರಾ, ಒಂದೊಂದ್ಸರಿ ಡಿ ಬೈ ಡಿ ಎಕ್ಸ್ ವೈ ಅಂದ್ರೆ 1 ಅಂತ ಬರ್ಬಿಡ್ತೀರಾ. 1 ಅಲ್ಲ, ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ 1. ನೆನ್ಪಿಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂತ ಇದ್ದಿದ್ರೆ 1, ವೈ ಇದ್ರೆ 1 ಅಲ್ಲ, ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀಬೇಕು. ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ 15 ಅಂದ್ರೆ ಏನಪ್ಪ? 0 ಕಾನ್ಸ್ಟೆಂಟ್. ಈಗ ಇದೇನಾಯ್ತು? 3x ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್ dy by dx ಮೈನಸ್ 3 ಇಂಟು ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ವೈ. ನೋಡಿ ತಿರ್ಗಾ ಗೊತ್ತು, ಡಿ ಬೈ ಡಿ ಎಕ್ಸ್ ವೈ ಅಂದ್ರೆ dy by dx ಪ್ಲಸ್ y ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ ನೋಡಿ ಇಲ್ಲಿ 1. ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ 1, ಡಿ ಬೈ ಡಿ ಎಕ್ಸ್ ವೈ ಅಂದ್ರೆ 1 ಅಲ್ಲ, dy by dx ಮೈನಸ್ 3 dy by dx. ನೋಡಿ ಇವಾಗ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಬ್ರಾಕೆಟ್ ಓಪನ್ ಮಾಡೋಣ. ಬ್ರಾಕೆಟ್ ಓಪನ್ ಮಾಡಿದ್ರೆ ಏನಾಗುತ್ತೆ? 3x ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್ dy by dx ಮೈನಸ್ 3x dy by dx ಮೈನಸ್ ಇಂಟು ಪ್ಲಸ್ ಮೈನಸ್ 3y ಮೈನಸ್ 3 dy by is equal to 0 ಬರೀಬೇಕು. dy by dx is equal to 0. ನೋಡಿ ಇಷ್ಟು ಬಂತು. ಇಷ್ಟು ಬಂದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ dy by dx ಇರ್ತವಲ್ಲ ನೋಡಿ, ಇದ್ರಲ್ಲಿ dy by dx ಇದೆ, ಇದ್ರಲ್ಲಿ ಇದೆ. ಇವು ಮೂರನ್ನ ಇಲ್ಲೇ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ್ದು dy by dx ಇಲ್ಲ ಅದನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು. ನೋಡಿ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು ಅಂದ್ರೆ ಯಾವ್ದಾವ್ದನ್ನ ಕಳಿಸ್ತೀರಾ? ಈಗ ನೋಡಿ ಇದನ್ನ ಕಳಿಸ್ಬೇಕು, ಮತ್ತೆ ಇದು ಎರಡು ಕಳಿಸ್ಬೇಕು. ಈಗ ಫಸ್ಟ್ 3y ಸ್ಕ್ವೇರ್ dy by dx ಮೈನಸ್ 3x dy by dx ಮೈನಸ್ 3 dy by dx is equal to minus 3x square plus 3y. ನೋಡಿ 3x square ಆ ಕಡೆ ತಗೋ ಬಂದ್ರೆ minus 3x square ಬರುತ್ತೆ, minus 3y ಈ ಕಡೆ ತಗೋ ಬಂದ್ರೆ plus 3y ಬರುತ್ತೆ. ಈಗ ನೆಕ್ಸ್ಟ್ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೋಡಿ, ಎಲ್ಲದರಲ್ಲೂ dy by dx ಇದೆ ಅಲ್ವಾ? dy by dx ಕಾಮನ್ ತಗೊಳ್ಳಿ. dy by dx ಕಾಮನ್ ತಗೊಂಡ್ರೆ ಏನ್ ಬರುತ್ತೆ? ಇಲ್ಲಿ 3y ಸ್ಕ್ವೇರ್, ಇಲ್ಲಿ 3x minus 3 is equal to minus 3x square plus 3y. ನೋಡಿ ಇದಾದ್ಮೇಲೆ ಮುಗಿತು, ಆನ್ಸರ್ ಬಂತು. ಈಗ dy by dx is equal to ಏನಾಗುತ್ತೆ? ಇದಿಷ್ಟು ಡಿನಾಮಿನೇಟರ್ ಬರುತ್ತೆ, ಡಿವೈಡ್ ಮಾಡ್ಕೋಬೇಕು. minus 3x square plus 3y whole divided by 3y square minus 3x minus 3. ನೋಡಿ ಇದೇ ಆನ್ಸರ್. ಈ ತರ ಕೊಟ್ಟಾಗ, ಈ ತರ ಪ್ರಾಬ್ಲಮ್ಸ್ ಬಂದಾಗ ನೋಡಿ ಈ ತರ dy by dx ಬರ್ಕೊಂಡು ಹಿಂಗ್ ಮಾಡಬೇಕು. ನೋಡಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ 5 ನಂಬರ್ ಪ್ರಶ್ನೆ ಇದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ 0 ಆಗ್ಬಿಡ್ತದಲ್ವಾ? ನೋಡಿ ಇದಿಷ್ಟನ್ನ ನೀವು ಕಲೀರಿ. ನಿಮ್ಗೆ ನೋಡಿ ಇವೆಲ್ಲ ಬರ್ಕೊಂಡಿರ್ತೀರ, ಇವೆಲ್ಲ ಗೊತ್ತಿದ್ರೆ ಮಿನಿಮಮ್ ಇದಕ್ಕೆ 5 ನಂಬರ್ ಕೇಳಿದ್ರೆ ಮಿನಿಮಮ್ 2 ಅಂತ ಬರುತ್ತೆ, ತಪ್ಪಾರಾಗಿರಲಿ. ಮಿನಿಮಮ್ ಹೇಳ್ತಾ ಇರೋದು ಇನ್ನೂ ಜಾಸ್ತಿ ಬರುತ್ತೆ, ಮಿನಿಮಮ್ 2. ನೀವು ಬರೀ 2 ತಗೋಬೇಕು ಅಂತ ಏನಿಲ್ಲ, ಜಾಸ್ತಿ 5ಕ್ಕೆ 5 ತಗೊಳ್ಳಿ. ಬಟ್ ಏನಪ್ಪಾ ಅಂತಂದ್ರೆ ಒಂದೊಂದ್ಸಲಿ ಸರ್ ಇದೇನು ಇಷ್ಟು ಉದ್ದ ಇದೆ, ಇವೆಲ್ಲ ನೆನ್ಪಿಟ್ಕೋಬೇಕು. ಏನ್ ಮಾಡಕ್ಕೆ ಏನ್ ಕಷ್ಟ ಏನಿಲ್ಲ. ನೋಡಿ ನಾನು ಇನ್ನೂ ಎಷ್ಟೊಂದಿದಾವೆ, ಅವೆಲ್ಲ ಬೇಡ, ನಾನು ನಿಮ್ಗೆ ಏನ್ ಬೇಕು ಅಷ್ಟೇ ಹೇಳ್ತಾ ಇರೋದು. ಬರೀ ಇಷ್ಟು ನೆನ್ಪಿಟ್ಕೊಂಡು ಸುಮ್ಮನೆ ಅಟೆಂಡ್ ಮಾಡ್ಬಿಡ್ರಿ. ಇದನ್ನ ತಪ್ಪಾದ್ರೆ ಆಗ್ಲಿ 2 ಬರ್ತದೆ,
ಮೂರಾದ್ರೂ ಬರ್ಬೋದು, ಹೇಳಕ್ಕಾಗಲ್ಲ. ಮಿನಿಮಮ್ ಒಂದಂತೂ ಬರುತ್ತಾ, ಗ್ಯಾರಂಟಿ ಒಂದು ಬರುತ್ತೆ, ಇನ್ನು ಜಾಸ್ತಿನೇ ಬರುತ್ತೆ. ನೀವು ಪ್ರಯತ್ನ ಪಡಬೇಕು, ಟ್ರೈ ಮಾಡಬೇಕು, ಏನು ಗೊತ್ತಿಲ್ಲ ಅಂತ ಕೊಡಬಾರ್ದು. ನೋಡಿ, ಇವಾಗ 5 ಮಾರ್ಕ್ಸ್ ಅಲ್ಲಿ ಇನ್ನೂ 2 3 ಇದೆ ಅಲ್ವಾ? 3 ಮಾರ್ಕ್ಸ್ ಅಲ್ಲಿ ಒಂದಿದೆ. ನೋಡಿ, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 4 ಇದೆ ಅಲ್ವಾ? ನಿಮಗೆ ಇದು ಕ್ವಶನ್ ನಂಬರ್ 4 ಅಲ್ಲ, ನಾನು ಬೇರೆ ತಗೊಂಡಿದ್ದೇನೆ ಇದೇ ತರದ್ದು. ಫಸ್ಟ್ ಇದು ಕಲ್ತ್ಕೊಂಡು ಆಮೇಲೆ ಅಲ್ಲಿಗೆ ಬರೋಣ. ನೋಡಿ, ಇಲ್ಲಿ ನಿಮಗೆ ಇಫ್ y is equal to x square ಇತ್ತು, ಅವಾಗ ನೀವು dy by dx ಮಾಡಿ ಅಂದ್ರೆ dy by dx is equal to d by dx x square ಅಂತ ಹಾಕತ್ತೀರಾ. 2x to the power 2 minus 1 2x ಅಂತ ಬರ್ಕತ್ತೀರಾ ಅಲ್ವಾ? x square x cube x to the power 4 x to the power 5 ಇದ್ರೆ ಈ ತರ ಬರೀತೀರಾ. ಸಪೋಸ್ ಇದೇ ಪ್ರಶ್ನೆ ಹಿಂಗಾಗೋಯ್ತು ಅನ್ಕೊಳ್ಳಿ, ಏನಾಗ್ಬಿಡ್ತಲ್ಲಿ? ಎಕ್ಸ್ ಸ್ಕ್ವೇರ್ ಇತ್ತು, 2 to the power x, 2 ಇರೋದು ಇಲ್ಲಿ ಬಂದಿದೆ, ಎಕ್ಸ್ ಇರೋದು ಇಲ್ಲಿ ಬಂದಿದೆ. ಈಗ ನೀವೇನ್ ಮಾಡ್ತೀರಾ? ಸರ್ ಇದಕ್ಕೆ ಈ ಫಾರ್ಮುಲಾ ಅಲ್ವಾ, ಇದಕ್ಕೆ dy by dx is equal to d by dx 2 to the power x x into 2 to the power x minus 1. ಸರ್ ಇದೇ ಆನ್ಸರ್, ಇದು ಆನ್ಸರ್ ಅಲ್ಲ. ಹಿಂಗಿದ್ರೆ ಹಿಂಗ್ ಮಾಡ್ಬೇಕು. ಎಕ್ಸ್ ಏನಾದ್ರೂ ಪವರ್ ಅಲ್ಲಿ ಇದ್ರೆ ಈ ಮೆಥಡ್ ಅಲ್ಲಿ ಮಾಡಂಗಿಲ್ಲ, ಈ ಫಾರ್ಮುಲಾ ಹಾಕಂಗಿಲ್ಲ. ಪವರ್ ಅಲ್ಲಿ ನಂಬರ್ ಇದ್ರೆ ಮಾತ್ರ ಈ ಫಾರ್ಮುಲಾ, ಪವರ್ ಅಲ್ಲಿ ಎಕ್ಸ್ ಇದ್ರೆ ಈ ಫಾರ್ಮುಲಾ ಅಲ್ಲ. ನೋಡಿ, ಈ ತರ ಮಾಡಂಗಿಲ್ಲ ಇದನ್ನ. ನೋಡಿ, ನಿಮಗೆ ಪವರ್ ಅಲ್ಲಿ ಈ ತರ ಬಂದ್ರೆ ಈ ತರ ಪ್ರಾಬ್ಲಮ್, a to the power x 2 to the power x x to the power x x to the power 1 by x x to the power sin x to the power x. ನೋಡಿ, ಈ ಪ್ರಾಬ್ಲಮ್ ಅಲ್ಲೆಲ್ಲ ಒಂದು ಸಿಮಿಲಾರಿಟಿ ಇದೆ. ಏನಪ್ಪಾ ಅಂತಂದ್ರೆ ಈ ಪವರ್ ಮೇಲ್ಗಡೆ ಇದೆಲ್ಲ ನೋಡಿ, ಇಲ್ಲೆಲ್ಲ ಎಕ್ಸ್ ಇದೆ, ಎಕ್ಸ್ ಅಥವಾ 1 by x ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಅಂತ, ಬರೀ ಎಕ್ಸ್ ಇರ್ಬೇಕಂತೇನಿಲ್ಲ, ಫಂಕ್ಷನ್ ಆಫ್ ಎಕ್ಸ್ sin x ಎಕ್ಸ್ ಇದೆ. ಆಮೇಲೆ ಇಲ್ಲಿ ಇದಕ್ಕೆ ಬೇಸ್ ಅಂತಾರೆ, ಇಂಡೆಕ್ಸ್ ಅಲ್ಲಿ ಇದಕ್ಕೆ ಪವರ್ ಬೇಸ್. ಈ ಬೇಸ್ ಅಲ್ಲಿ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಐತೆ, ಇಲ್ಲೂ ಕಾನ್ಸ್ಟೆಂಟ್ ಐತೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಸೈನ್ ಎಕ್ಸ್ ಇದೆ. ಅಂದ್ರೆ ನಮ್ಗೆ ಇಲ್ಲಿ ಏನಾದ್ರೂ ಇರಲಿ, ಬೇಸ್ ಅಲ್ಲಿ ಏನಾದ್ರೂ ಇರಲಿ, ಇಂಡೆಕ್ಸ್ ಇದೆಯಲ್ಲ ಪವರ್ ಮೇಲ್ಗಡೆ, ಅಲ್ಲಿ ಮಾತ್ರ ಎಕ್ಸ್ ಅಥವಾ ಫಂಕ್ಷನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ 1 by x sin x ಆತರ ಕಾಸ್ ಎಕ್ಸ್ ಆತರ ಇದ್ರೆ ನಾವು ಲಾಗ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಏನ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು? ಲಾಗ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು ಈ ತರ ಪ್ರಾಬ್ಲಮ್ಸ್ ಬಂದಾಗ. ನೋಡಿ, ನಿಮ್ಗೆ 100% ಹೇಳ್ತೀನಿ ನೋಡಿ, ಇವೆರಡು ಪ್ರಾಬ್ಲಮ್ ಅಲ್ಲಿ ಒಂದು ಬಂದೇ ಬರ್ತದೆ 100%. ಇಲ್ಲಿ ಬಾಕ್ಸ್ ಹಾಕಿದ್ದೀನಿ ನೋಡಿ, ಎಕ್ಸ್ ಟು ದಿ ಪವರ್ ಎಕ್ಸ್ ಎಕ್ಸ್ ಟು ದಿ ಪವರ್ 1 by x ಲಾಗ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಈಗ ಅದಕ್ಕಿಂತ ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಬೇರೆ ಲೆಕ್ಕ, ನಾನು ನಿಮ್ಗೆ ಕೊಟ್ಟಿರೋ ಲೆಕ್ಕ ತಗೋತಾ ಇಲ್ಲ, ಈಗ ಬೇರೆ ತಗೋತಾ ಇದ್ದೀನಿ ನೋಡಿ. ಈಗ ಸಪೋಸ್ y is equal to a to the power x ಇತ್ತು. a to the power x ಅಂದ್ರೆ ನೋಡಿ, ಎಕ್ಸ್ ಪವರ್ ಅಲ್ಲಿ ಎಕ್ಸ್ ಇದೆ, ಪವರ್ ಅಲ್ಲಿ ಎಕ್ಸ್ ಇದ್ರೆ ಲಾಗ್ ತಗೋಬೇಕು, ನೆನ್ಪಿಟ್ಕೊಳ್ಳಿ. ಪವರ್ ಅಲ್ಲಿ ಎಕ್ಸ್ ಇದ್ರೆ ಏನ್ ಮಾಡಬೇಕು? ಲಾಗ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ, y is equal to a to the power x, take log on both sides, take log on both sides. Log y is equal to log a to the power x. ನೋಡಿ, ಏನೂ ಇಲ್ಲ, ಈ ತರ ಬಂದಾಗ ಏನ್ ಮಾಡಿದೆ, ಇಲ್ಲೇನು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆಗೂ ಇಲ್ಲಿ ಇದ್ರ ಹಿಂದೆ ಲಾಗ್ ಬರೆಯೋದು, ಇದ್ರ ಹಿಂದೆ ಲಾಗ್ ಬರೆಯೋದು. ನೋಡಿ, ಲಾಗ್ y ಲಾಗ್ a to the power x. ಆಮೇಲೆ ಲಾಗ್ ಅಲ್ಲಿ 4 ಪ್ರಾಪರ್ಟಿ ಇದೆ, ಲಾಗ್ ಅಲ್ಲಿ ಎಷ್ಟು 4 ಪ್ರಾಪರ್ಟಿ ಇದೆ. ಈ ಲೆಕ್ಕಕ್ಕೆ ಒಂದು ಪ್ರಾಪರ್ಟಿ ಯೂಸ್ ಆಗುತ್ತೆ, ಏನಪ್ಪಾ ಅಂತಂದ್ರೆ ನೋಡಿ, ಆ ಪ್ರಾಪರ್ಟಿ ಇದು ಲಾಗ್ m to the power n ಅಂತ ಇದ್ರೆ ಇದನ್ನ n log m ಅಂತ ಬರೀಬಹುದು. ಲಾಗ್ m to the power n ಇದ್ರೆ ಏನಂತ ಬರೀಬಹುದು? n log m. ನೋಡಿ, ಇಲ್ಲಿ ಲಾಗ್ a to the power x ಇದೆ, ಫಾರ್ಮಲ್ ಇದೆ ಅಲ್ವಾ, ಇದಕ್ಕೆ x log a ಅಂತ ಬರೀಬಹುದು. ಲಾಗ್ y is equal to x log a.
ನೋಡಿ ಇಲ್ಲಿ ತನಕ ಏನು ಡಿಫ್ರೆನ್ಶಿಯೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು, ಬರೀ ಏನಪ್ಪಾ ಅಂದ್ರೆ ಲಾಗ್ ತಗೊಂಡೆ ಆಮೇಲೆ ಒಂದು ಪ್ರಾಪರ್ಟಿ ಆಗಿ ಬರ್ದಿದ್ದೀನಿ ನೋಡಿ. ಇವಾಗ ಡಿಫ್ರೆನ್ಸಿಯೇಷನ್ ಶುರು ಮಾಡ್ಬೇಕು. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲೂ ಡಿ ಬೈ ಡಿ ಎಕ್ಸ್ ಹಾಕೊಳ್ಳಿ, ಇಲ್ಲೂ ಡಿ ಬೈ ಡಿ ಎಕ್ಸ್ ಹಾಕೊಳ್ಳಿ, ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಲಾಗ್ ಎ. ಇದಾದ್ಮೇಲೆ ನೋಡಿ ಇನ್ನೊಂದು ನೆನ್ಪಿಟ್ಕೋಬೇಕು ನೀವು, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಟ್ನಲ್ವಾ ಅದೇ ತರ ಇದಕ್ಕೊಂದು ನೆನ್ಪಿಟ್ಕೋಬೇಕು. ಏನಪ್ಪಾ ಅಂದ್ರೆ ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂದ್ರೆ 1 by y dy by dx. ಇದೊಂದು ನೆನ್ಪಿಟ್ಕೋಬೇಕು. ಇದಕ್ಕೆ ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂದ್ರೆ ನೆನ್ಪಿಟ್ಕೊಳ್ಳಿ 1 by y dy by dx. ಇದೇನಾಗುತ್ತೆ 1 by y dy by dx is equal to, ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ x into log a ಅಂತ ಇದೆ. ಇಲ್ಲಿ log a ಅಂದ್ರೆ ಕಾನ್ಸ್ಟೆಂಟ್, ಅದು log a ಅಂದ್ರೆ ಏನು ಕಾನ್ಸ್ಟೆಂಟ್. log a, log 2, log 3, log 4 ಅವೆಲ್ಲ ಕಾನ್ಸ್ಟೆಂಟ್. ಲಾಗ್ ಎಕ್ಸ್ ಅಂತ ಬಂದ್ರೆ ವೇರಿಯೇಬಲ್ ಆಗ್ಬಿಡ್ತದೆ ನೋಡಿ. ಲಾಗ್ ಎ ಅಂತ ಆಗಿರೋದ್ರಿಂದ ಲಾಗ್ ಎ ಆಚೆ ತಗೊಳ್ಳಿ. ಲಾಗ್ ಎ ಈಗ ನಿಮ್ಗೆ ಸಪೋಸ್ ಹಿಂಗಿದ್ರೆ ಡಿ ಬೈ ಡಿ ಎಕ್ಸ್ 3x ಇದ್ರೆ ಏನ್ ಮಾಡ್ತೀರಿ, 3 ಆಚೆ ತಗೋತೀರಿ. 3 ಆಚೆ ತಗೊಂಡು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂತ ಬರೀತೀರಲ್ವಾ, ಅದೇ ತರ ಏನಕ್ಕೆ 3 ಆಚೆ ತಗೋತೀರಾ ಅಂದ್ರೆ 3 ಕಾನ್ಸ್ಟೆಂಟ್. ಇಲ್ಲೂ ಅಷ್ಟೇ ನೋಡಿ ಎಕ್ಸ್ ಇಂಟು ಲಾಗ್ ಎ ಇದೆ, ಲಾಗ್ ಎ ಕಾನ್ಸ್ಟೆಂಟ್, ಲಾಗ್ ಎ ಆಚೆ ಕಡೆ ತಗೊಳ್ಳಿ. ಆಚೆ ಕಡೆ ತಗೊಂಡಾಗ ಡಿ ಬೈ ಡಿ ಎಕ್ಸ್ ಎಕ್ಸ್ ಉಳಿತದೆ. ಈಗ 1 by y dy by dx is equal to log a into 1 ಆಯ್ತು. 1 by y dy by dx is equal to log a. 1 by y into dy by dx is equal to log a ಆಯ್ತು. ಈಗ ಈ y ನ ಈ ಕಡೆ ತಗೊಬಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈ y ನ್ಯೂಮರೇಟರ್ಗೆ ಹೋಗುತ್ತೆ, 1 ಡಿನಾಮಿನೇಟರ್ ಬರುತ್ತೆ. ಅವಾಗ ಏನಾಗುತ್ತೆ dy by dx is equal to log a y into log a divided by 1 ಆಯ್ತದೆ, ಅಥವಾ y log a dy by dx is equal to y log a. y ಅಂದ್ರೆ ಏನ್ ತಗೊಂಡಿದೀವಿ ಇಲ್ಲಿ, y is equal to a to the power x log a. ನೋಡಿ dy by dx is equal to a to the power x log a. ನೋಡಿ ಈ ತರ a to the power x ಅಂತ ಕೊಟ್ರೆ, ಸಪೋಸ್ ಈಗ b to the power x ಅಂತ ಕೊಟ್ರು, b to the power x ಏನಾಯ್ತದೆ ಇಲ್ಲಿ b to the power x ಅಂತ ಕೊಟ್ರೆ a ಇರೋ ಕಡೆ ಎಲ್ಲ b ಆಯ್ತದೆ, a ಇರೋ ಕಡೆ ಎಲ್ಲ b ಆಯ್ತದೆ, ಅಷ್ಟೇ ಸೇಮ್ ಪ್ರೊಸೀಜರ್ ಆಯ್ತಾ. ನಾನು ಇನ್ನೊಂದು ಮಾಡ್ತೀನಿ ನಿಮಗೆ. ಸಪೋಸ್ a ಬೇಡ 3 to the power x ಇತ್ತು, 3 to the power x ಇದ್ರೆ ಏನಾಯ್ತದೆ y is equal to 3 to the power x. ಡಿಫರೆನ್ಶಿಯೇಟ್ find dy by dx if y is equal to 3 to the power x ಅಂತ. ಟೇಕ್ ನೋಡಿ ಪವರ್ ಅಲ್ಲಿ x ಇದೆ, ಏನ್ ಮಾಡ್ಬೇಕು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಏನಾಯ್ತದೆ ಲಾಗ್ y is equal to log 3 to the power x. ಈಗ log y is equal to ಪ್ರಾಪರ್ಟಿ ಯೂಸ್ ಮಾಡಿದ್ರೆ x log 3 ಅಲ್ವಾ, x log 3 ಎರಡು ಕಡೆನೂ d by dx ಹಾಕೊಳ್ಳಿ. d by dx log y is equal to d by dx x log 3. 1 by y dy by dx is equal to log 3 ಆಚೆ ತಗೋಬೇಕು ಯಾಕಂದ್ರೆ ಕಾನ್ಸ್ಟೆಂಟ್, d by dx x. 1 by y dy by dx is equal to log 3 into 1. dy by dx is equal to ಏನಾಯ್ತದೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ನ್ಯೂಮರೇಟರ್ಗೆ ಹೋಗುತ್ತೆ, y log 3 divided by 1 or dy by dx is equal to y into log 3. y ಅಂದ್ರೆ ಏನು 3 to the power x. ನೋಡಿ ಈ ತರ 3 ಮಾರ್ಕ್ಸ್ ಕೊಂಡು ಬರುತ್ತೆ ಈ ತರ. y is equal to 3 to the power x ಅಂದ್ರೆ ಏನು 3 to the power x log 3. ಸಪೋಸ್ y is equal to 2 to the power x ಇತ್ತು, ಆನ್ಸರ್ ಏನ್ ಬರಬೇಕು 2 to the power x log 2. 5 to the power x ಇತ್ತು, ಏನ್ ಬರಬೇಕು 5 to the power x log 5. ನೋಡಿ ಈ ತರ ಪವರ್ ಅಲ್ಲಿ x ಇದ್ರೆ ಲಾಗ್ ತಗೋಬೇಕು. ಈಗ ಇದ್ರ ಮೇಲೆ ನಿಮ್ಗೆ ಒಂದು 5 ಮಾರ್ಕ್ಸ್ ಅಲ್ಲಿ 2 ಪ್ರಶ್ನೆ ಇದೆ, 3 ಮಾರ್ಕ್ಸ್ ಅಲ್ಲಿ ಒಂದಿದೆ, ಹೇಳ್ಕೊಟ್ಬಿಡ್ತೀನಿ ನೋಡಿ. ನೋಡಿ 5 ಮಾರ್ಕ್ಸ್ ಅಲ್ಲಿ ಈ ತರ ಇದೆ. ಫಸ್ಟ್ 5 ಮಾರ್ಕ್ಸ್ ಬಂದ್ಬಿಡೋಣ. ನೋಡಿ 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 19, 5 ಮಾರ್ಕ್ಸ್ ಅಲ್ಲಿ
ಕ್ವಶನ್ ನಂಬರ್ 19 ಈ ಥರ ಇದೆ. ಏನು? ಡಿಫರೆನ್ಶಿಯೇಟ್ x to the power x ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ಈಗ ನೋಡಿ, ಪವರ್ ಅಲ್ಲಿ x ಇದೆ ಅಲ್ವಾ, ಇಲ್ಲಿ ಏನಾರೇ ಇರಲಿ ಪವರ್ ಅಲ್ಲಿ x ಇದೆ, ಲಾಗ್ ತಗೋಬೇಕು. y is equal to x to the power x, take log on both sides. Log y is equal to log x to the power x. ಈಗ ಪ್ರಾಪರ್ಟಿ ಯೂಸ್ ಮಾಡಿ log x is equal to x log x. ಎರಡು ಕಡೆನೂ d by dx ಹಾಕೊಳ್ಳಿ. d by dx log y is equal to d by dx x log x. 1 by y dy by dx ಅಲ್ವಾ? ನೋಡಿ, d by dx log y ಅಂದ್ರೆ 1 by y dy by dx is equal to, ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಇದಕ್ಕೆ ಯಾಕಪ್ಪ ಅಂದ್ರೆ log x ಆಚೆ ತೆಗಿಯಕ್ಕಾಗಲ್ಲ. log a ಇದ್ರೆ ಆಚೆ ತೆಗಿಬೋದು, log b ಇದ್ರೆ ಆಚೆ ತೆಗಿಬೋದು, log c ಇದ್ರೆ ಆಚೆ ತೆಗಿಬೋದು, log 2 ಇದ್ರೆ ಆಚೆ ತೆಗಿಬೋದು, log 3 ಇದ್ರೆ ಆಚೆ ತೆಗಿಬೋದು. log x ಇದ್ರೆ ಆಚೆ ತೆಗಿಯಕ್ಕಾಗಲ್ಲ. ಇವಾಗ ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಏನ್ ಹಾಕ್ಬೇಕು? ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ನೋಡಿ, ಪ್ರಾಡಕ್ಟ್ ರೂಲ್ ಅಂತಂದ್ರೆ ಫಸ್ಟ್ ಫಂಕ್ಷನ್ d by dx ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ d by dx ಫಸ್ಟ್ ಫಂಕ್ಷನ್. ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಬರ್ಕೋಬೇಕು, d by dx ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ d by dx ಫಸ್ಟ್ ಫಂಕ್ಷನ್. 1 by y dy by dx is equal to x into d by dx log x ಅಂದ್ರೆ ಏನಪ್ಪಾ? 1 by x ಪ್ಲಸ್ log x into d by dx x ಅಂದ್ರೆ 1, x x cancel, 1 by y into dy by dx is equal to 1 plus log x. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ dy by dx is equal to y into 1 plus log x ಅಂತ ಬರುತ್ತೆ. y ಅಂದ್ರೆ ಏನು? x to the power x. ನೋಡಿ, dy by dx is equal to x to the power x into 1 plus log x. dy by dx is equal to x to the power x into 1 plus log x. ನೋಡಿ, ಕ್ವಶನ್ ನಂಬರ್ 19 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 19 ಈ ತರ ಮಾಡಬೇಕು. x to the power x ಅಂತ ಬಂದ್ರೆ ಲಾಗ್ ತಗೊಂಡು ಡಿಫರೆನ್ಶಿಯೇಟ್ ಮಾಡಬೇಕು, ನೆನಪಿಟ್ಕೊಳ್ಳಿ. ಈಗ ಇದೇ ತರ ಕ್ವಶನ್ ನಂಬರ್ 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 4 ಇದೆ ನೋಡಿ. 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 4 3 ಮಾರ್ಕ್ಸ್. ಏನ್ ಕೊಟ್ಟಿದ್ದಾರೆ? ಇಫ್ y is equal to x to the power 1 by x ಅಂತ ಕೊಟ್ಟಿದ್ದಾರೆ. If y is equal to x to the power 1 by x, find dy by dx ಅಂತ ಇದೆ. y is equal to x to the power 1 by x. ನೋಡಿ, ಇದಕ್ಕೂ ಲಾಗ್ ತಗೋಬೇಕು. y is equal to x to the power 1 by x, take log on both sides. ಏನಾಯ್ತು? log y is equal to log x to the power 1 by x. ಈಗ ಲಾಗ್ ಅಂತ ಒಂದು ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಈ 1 by x ಇಲ್ಲಿ ಪವರ್ ಅಲ್ಲಿ ಇದೆ ಅಲ್ವಾ, ಇಲ್ಲಿಗೆ ಬರುತ್ತೆ. 1 by x into log x, or ಇದನ್ನ ಹೆಂಗೂ ಬರೀಬಹುದು, log y is equal to log x divided by x. ಎರಡು ಈಗ ಡಿಫರೆನ್ಶಿಯೇಟ್ ಮಾಡೋಣ. d by dx log y, d by dx log x by x. d by dx log y ಅಂದ್ರೆ 1 by y dy by dx. ನೋಡಿ, ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಕೋಶಂಟ್ ರೂಲ್ ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ಕೋಶಂಟ್ ರೂಲ್ ಅಂದ್ರೆ ಏನಪ್ಪಾ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. d by dx n by d ಅಂತ ಇದ್ರೆ ಡಿನಾಮಿನೇಟರ್ ಇಂಟು d by dx ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು d by dx ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಇದು ಆಲ್ರೆಡಿ ನಿಮಗೆ ಬೇರೆ ಯಾವುದೋ ಒಂದು ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೇನೆ. ನೋಡಿ, d by dx ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇದ್ರೆ n ಅಂದ್ರೆ ನ್ಯೂಮರೇಟರ್, d ಅಂದ್ರೆ ಡಿನಾಮಿನೇಟರ್,
ಫಸ್ಟ್ ಡಿನಾಮಿನೇಟರ್ ಬರ್ಕೋಬೇಕು, ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಮೈನಸ್ ಹಾಕ್ಬಿಟ್ಟು ನ್ಯೂಮರೇಟರ್ ಬರ್ಕೋಬೇಕು, ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಈಗ ನೋಡಿ ಡಿನಾಮಿನೇಟರ್ ಅಂದ್ರೆ ಎಕ್ಸ್, ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ನ್ಯೂಮರೇಟರ್ ಏನು ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಡಿನಾಮಿನೇಟರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್. ಡಿನಾಮಿನೇಟರ್ ಅಂದ್ರೆ ಎಕ್ಸ್, ಡಿನಾಮಿನೇಟರ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಯ್ತು. ಈಗ ಒನ್ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಅಲ್ವಾ ಇದು, ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಒನ್ ಬೈ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಇಂಟು ಒನ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆದರೆ ಒನ್ ಬೈ ವೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ dy by dx is equal to y into 1 minus log x by x square. y ಅಂದ್ರೆ ಏನಪ್ಪ x to the power 1 by x. ನೋಡಿ ಈ ತರ y is equal to x to the power 1 by x ಅಂತ ಬಂದ್ರೆ ನೋಡಿ ಈ ತರ ಡಿಫರೆನ್ಶಿಯೇಟ್ ಮಾಡಬೇಕು. ನೋಡಿ ಒಂದೊಂದ್ಸಲಿ 3 ಮಾರ್ಕ್ಸ್ಗೆ ದೊಡ್ಡದೇ ಆಯ್ತು, 5 ಮಾರ್ಕ್ಸ್ಗೂ ಕೊಟ್ಬಿಡ್ತಾರೆ. ಸರಿನಾ? ಯಾವ್ದು ಕಾರ ಕೊಡಲಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 100% ಹೇಳ್ತೀನಿ ನೋಡಿ. ಒಂದು ಎಕ್ಸ್ ಟು ದಿ ಪವರ್ ಎಕ್ಸ್ ಅಥವಾ ಎಕ್ಸ್ ಟು ದಿ ಪವರ್ 1 ಬೈ ಎಕ್ಸ್ ತುಂಬಾ ಇಂಪಾರ್ಟೆಂಟು, ಜಾಸ್ತಿ ಟೈಮ್ ಕೇಳಿದ್ದಾರೆ. ಎಕ್ಸ್ ಟು ದಿ ಪವರ್ ಎಕ್ಸ್ ಮತ್ತೆ ಎಕ್ಸ್ ಟು ದಿ ಪವರ್ 1 ಬೈ ಎಕ್ಸ್ ಎರಡನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಫರೆನ್ಶಿಯೇಟ್ 5 ಮಾರ್ಕ್ಸ್. ಡಿಫರೆನ್ಶಿಯೇಟ್ sin x to the power x with respect to x. ನೋಡಿ sin x to the power x ಪವರ್ ಅಲ್ಲಿ x ಇದೆ, ಏನ್ ಮಾಡಬೇಕು log y is equal to sin x to the power x. Take log on both sides. Take log on both sides. Log y is equal to log sin x to the power x. Log y is equal to x. ಇದು x ಈ ಕಡೆ ಬಂದ್ರೆ log sin x ಬಂತು. ಈಗ ಡಿಫರೆನ್ಶಿಯೇಟ್ ಮಾಡೋಣ. d by dx log y is equal to d by dx x into log sin x. ನೋಡಿ ಈ ತರ. ಈಗ ಇಲ್ಲಿ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕಂದ್ರೆ 1 by y dy by dx is equal to ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಬೇಕು. ಪ್ರಾಡಕ್ಟ್ ರೂಲ್ ಅಂದ್ರೆ x ಅಂದ್ರೆ ಒಂದು ಫಂಕ್ಷನ್, log sin x ಅಷ್ಟು ಸೇರಿ ಒಂದು ಫಂಕ್ಷನ್. ಇಲ್ಲಿ log ಬೇರೆ sin x ಬೇರೆ ಅಲ್ಲ. x ಒಂದು log sin x ಒಂದು. ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಿದ್ರೆ ಫಸ್ಟ್ ಫಂಕ್ಷನ್ d by dx log sin x ಪ್ಲಸ್ log sin x into d by dx x. ಈಗ 1 by y dy by dx is equal to x into ನೋಡಿ d by dx log sin x ಬಂದ್ರೆ ಹೆಂಗೆ ಡಿಫರೆನ್ಶಿಯೇಟ್ ಮಾಡೋದು ನೋಡಿ. d by dx log x ಅಂದ್ರೆ 1 by x, d by dx sin x ಅಂದ್ರೆ cos x, d by dx log sin x ಅಂದ್ರೆ 1 by sin x. 1 by sin x ಮಾಡಿ ಈ sin x ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು ಇಂಟು d by dx sin x. ಇವೆಲ್ಲ ಬೇರೆ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. d by dx log sin x ಅಂದ್ರೆ 1 by sin x ಅಂತ ಬರೆದ್ಬಿಟ್ಟು d by dx sin x ಮಾಡಬೇಕು. 1 by sin x d by dx sin x ಅಂದ್ರೆ cos x ಅಥವಾ ಇದೇನಾಯ್ತದೆ cos x by sin x. ಬೇಕಂದ್ರೆ cot x ಅಂತ ಬರೀಬಹುದು, ಇಲ್ಲ ಅಂದ್ರೆ ಹಾಗೆ ಬರೀಬಹುದು. ನೋಡಿ d by dx log sin x ಡಿಫರೆನ್ಶಿಯೇಟ್ ಮಾಡಬೇಕಂದ್ರೆ 1 by sin x into d by dx sin x ಅಂತ ಮಾಡಬೇಕು. 1 by sin x into d by dx sin x ಪ್ಲಸ್ log sin x into d by dx x ಅಂದ್ರೆ 1. ಇದೇನಾಗುತ್ತೆ 1 by y into dy by dx is equal to x into 1 by sin x. d by dx sin x ಅಂದ್ರೆ ಏನು cos x ಪ್ಲಸ್ log sin x into 1 ಅಂದ್ರೆ ಅಷ್ಟೇ ಬರುತ್ತೆ. 1 by y dy by dx is equal to x into ಇದು cos x by sin x ಅಂತ ಬರುತ್ತೆ. cos x ಹಿಂಗೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ cot x ಅಂತಾನು ಬರೀಬಹುದು. ಪ್ಲಸ್
ಲಾಗ್ ಸೈನ್ ಎಕ್ಸ್. ಇವಾಗ ಈ y ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು y ಇಂಟು ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್. ಈಗ y ಅಂದ್ರೆ ಏನಪ್ಪ, ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್. y ಅಂದ್ರೆ ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು ಎಕ್ಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಅಂತ ಬರುತ್ತೆ. ನೋಡಿ ಈ ತರ ಲಾಗ್ರಿಥಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಅಂದ್ರೆ ಹಿಂಗ್ ಮಾಡಬೇಕು. ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂದ್ರೆ ಈ ತರ. ಕ್ವಶನ್ ನಂಬರ್ 21, ಇಫ್ y is equal to ಈ ತರ ಇದೆ, if y is equal to 1 minus cos x by 1 plus cos x, find dy by dx. ನೋಡಿ y is equal to 1 minus cos x by 1 plus cos x. ಇದು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮಲ್ ಇದೆ. ಈಗ ತಾನೇ ಹೇಳ್ಕೊಟ್ಟೆ ಕೋಶಂಟ್ ರೂಲ್, ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. dy by dx is equal to ಡಿನಾಮಿನೇಟರ್ ಅಲ್ವಾ 1 plus cos x. ನೋಡಿ ಫಾರ್ಮುಲಾ ಏನು ಬರೆಯೋದು ಬೇಡ, ಡೈರೆಕ್ಟ್ ಅಪ್ಲೈ ಮಾಡಿ. ಡಿನಾಮಿನೇಟರ್ ಇಂಟು ಡಿ ಬೈ ಡಿ ಎಕ್ಸ್ ನ್ಯೂಮರೇಟರ್. ನ್ಯೂಮರೇಟರ್ ಅಂದ್ರೆ 1 minus cos x ಮೈನಸ್ ನ್ಯೂಮರೇಟರ್ 1 minus cos x ಇಂಟು ಡಿ ಬೈ ಡಿ ಎಕ್ಸ್ ಡಿನಾಮಿನೇಟರ್ 1 plus cos x ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್ 1 plus cos x ಹೋಲ್ ಸ್ಕ್ವೇರ್. ನೋಡಿ ಫಾರ್ಮುಲಾ ಅಪ್ಲೈ ಮಾಡಿದೆ. ಡಿನಾಮಿನೇಟರ್ ಇಂಟು ಡಿ ಬೈ ಡಿ ಎಕ್ಸ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿ ಬೈ ಡಿ ಎಕ್ಸ್ ಡಿನಾಮಿನೇಟರ್. ಈಗ 1 plus cos x ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಂದ್ರೆ ಸ್ಪ್ಲಿಟ್ ಮಾಡ್ಕೋಬೇಕು. ಡಿ ಬೈ ಡಿ ಎಕ್ಸ್ 1 ಮೈನಸ್ ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಮೈನಸ್ 1 minus cos x ಇಂಟು ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 plus cos x whole square. 1 plus cos x into d by dx 1 ಅಂದ್ರೆ 0, d by dx cos x ಅಂದ್ರೆ minus sin x minus 1 minus cos x into d by dx 1 ಅಂದ್ರೆ 0, ಇದು minus sin x whole divided by 1 plus cos x whole square. ಇದನ್ನ ಸಿಂಪ್ಲಿಫೈ ಮಾಡೋದಷ್ಟೇ. ನೋಡಿ ಸ್ಪ್ಲಿಟ್ ಮಾಡ್ಕೊಂಡೆ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ, ಇಸ್ ಈಕ್ವಲ್ ಟು 1 plus cos x ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಯಿತು, ಮೈನಸ್ 1 minus cos x, ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಡಿವೈಡೆಡ್ ಬೈ 1 plus cos x ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ 1 into sin x ಅಂದ್ರೆ sin x ಪ್ಲಸ್ cos x into sin x ಅಂದ್ರೆ sin x cos x ಮೈನಸ್ ಇದೊಂದು ಬ್ರಾಕೆಟ್ ಹಾಕ್ಬಿಡೋಣ. ಮೈನಸ್ ಸೈನ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ನೋಡಿ ಇಲ್ಲಿ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಅದಕ್ಕೆ ಇದಕ್ಕೊಂದು ಬ್ರಾಕೆಟ್ ಹಾಕ್ಬಿಟ್ಟು ಮೈನಸ್ ಸೈನ್ ಎಕ್ಸ್ ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದೆ. ನೋಡಿ ಮೈನಸ್ ಸೈನ್ ಎಕ್ಸ್ ಇಂಟು 1 ಅಂದ್ರೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಯಿತು, ಹೋಲ್ ಡಿವೈಡೆಡ್ ಬೈ 1 plus cos x ಹೋಲ್ ಸ್ಕ್ವೇರ್. ಇಷ್ಟು ಬರುತ್ತೆ. ಈಗ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಬರೀತೀನಿ ನೋಡಿ, ದಟ್ ಈಸ್ ಈಕ್ವಲ್ ಟು sin x ಪ್ಲಸ್ sin x cos x ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ sin x ಮೈನಸ್ ಇಂಟು ಪ್ಲಸ್ ಮೈನಸ್ cos x sin x ಡಿವೈಡೆಡ್ ಬೈ 1 plus cos x ಹೋಲ್ ಸ್ಕ್ವೇರ್. ಇವಾಗ sin x ಪ್ಲಸ್ sin x cos x ಮೈನಸ್ sin x cos x. ನೋಡಿ cos x sin x ಅಂದ್ರೂ ಒಂದೇ, sin x cos x ಅಂದ್ರೂ ಒಂದೇ. ಈಗ ಉಳ್ಕೊಂಡಿದ್ದೇನೋ sin x ಪ್ಲಸ್ sin x ಅಂದ್ರೆ 2 sin x ಡಿವೈಡೆಡ್ ಬೈ 1 plus cos x ಹೋಲ್ ಸ್ಕ್ವೇರ್. ನೋಡಿ ಇದೇ ಆನ್ಸರ್. ನೋಡಿ ಇಲ್ಲಿಗೆ ನಿಮಗೆ 3 ಮಾರ್ಕ್ಸ್ ಏನ್ ಪ್ರಶ್ನೆ ಕೊಟ್ಟಿದ್ನೋ ಎಲ್ಲಾನು ಆನ್ಸರ್ ಮಾಡಿದೀನಿ. 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಏನ್ ಕೊಟ್ಟಿದ್ನೋ ನೋಡಿ, 3 ಮಾರ್ಕ್ಸ್ ಕ್ವಶನ್ 20 ಕೊಟ್ಟಿದೆ, 20 ಆನ್ಸರ್ ಮಾಡಿದ್ದೀನಿ. ಇನ್ನೊಂದು ಬೇರೆನೂ ಮಾಡ್ಕೊಟ್ಟಿದ್ದೀನಿ ನಿಮಗೆ, ಎಕ್ಸ್ಟ್ರಾ ಕ್ವಶನ್ಸ್ಗಳು ಮಾಡಿದ್ದೀನಿ, ಅದನ್ನ ಇಲ್ಲೇ ನಂಬರ್ ಹಾಕಿಲ್ಲ ಆಯ್ತಾ. ಅದೇ ತರ 5 ಮಾರ್ಕ್ಸ್ ಅಲ್ಲಿ ಫುಲ್ಲು ಏನು ಕೊಟ್ಟಿದ್ನೋ ಎಲ್ಲ ಮುಗಿಸಿದ್ದೀನಿ. 5 ಮಾರ್ಕ್ಸ್ ಕ್ವಶನ್ 21 ಕ್ವಶನ್ಸ್ ಕೊಟ್ಟಿದೆ, ಅಷ್ಟನ್ನು ಮಾಡಿದ್ದೀನಿ. 6 ಮಾರ್ಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 1 to 13 ಆಗಿದೆ, ಮತ್ತೆ 19 ಇಂದ 22
ಬರೀ ನಿಮಗೆ ಉಳ್ಕೊಂಡಿರೋದು ಕ್ವಶನ್ ನಂಬರ್ 14 6 ಮಾರ್ಕ್ಸ್ ಅಲ್ಲಿ 14 15 16 17 18 5 ಪ್ರಶ್ನೆ ಅಷ್ಟೇ ಬಾಕಿ ಇದೆ. ಒಟ್ಟು 63 ಕ್ವಶನ್ಸ್ ಅಲ್ಲಿ ನಾನು ನಿಮಗೆ 58 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಈಗ ಇನ್ನೊಂದು ವಿಡಿಯೋನಲ್ಲಿ ಆ 5 ಪ್ರಶ್ನೆಗೂ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಎಲ್ಲ ವರ್ಕ್ ಮಾಡಿ ಎಲ್ಲರೂ ಪಾಸ್ ಆಗಲಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ. ಥ್ಯಾಂಕ್ ಯು.